ನಮಸ್ತೆ. ನಾನು ಮಾಗಡಿ ತಾಲೂಕು ಕುದೂರು ಹೋಬಳಿ ಕೋಡಿಹಳ್ಳಿ ಗ್ರಾಮದವರು. ನನ್ನ ಮಗಳು ಕನ್ನಡ ಮೀಡಿಯಮಿಂದ ಓದಿರೋದು. ಇಂಗ್ಲೀಷ್ ಮೀಡಿಯಮ್ಗೆ 7ನೇ ಕ್ಲಾಸ್ಗೆ ಹುಲ್ಲಿಕಟ್ಟೆ, ಮಾಗಡಿ ತಾಲೂಕು ಹುಲ್ಲಿಕಟ್ಟೆ ಮುರಾರ್ಜಿ ವಸತಿ ಶಾಲೆ ಸೇರಿಸಿದೆ. ಅಲ್ಲೇ ಒಳ್ಳೆ ಕೋಚಿಂಗ್ ತಗೊಂಡು 625ಕ್ಕೆ 615 ಮಾರ್ಕ್ಸ್ ತಗೊಂಡು ಪರ್ಸೆಂಟೇಜ್ ಬಂದಾಗ 98.40 ಬಂತು. ದೋಸಪೇಟೆ PU ಕಾಲೇಜಿಗೆ ಸೇರಿಸಿದ್ದೀನಿ ನನ್ನ ಮಗಳನ್ನ. ಕಾಲೇಜ್ ಹೆಸರು ಬಂದು ಜ್ಞಾನ ಸಂಗಮ ಕಾಲೇಜ್ ಅಂತ ಹೇಳಿ. ಈ ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟುಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಒಳ್ಳೆ ಕೋಚಿಂಗ್ ಕೊಡ್ತಾಯಿದ್ದಾರೆ. ನಮ್ಮ ಪುನೀತ್ ಸರ್ ಅವರು ರಿಸಲ್ಟ್ ಬರೋದಕ್ಕಿಂತ ಮೊದಲಿಂದನೂ ಭಾರಿ ಒತ್ತಡ ಕೊಟ್ಟರು ನನಗೆ ನಮ್ಮ ಕಾಲೇಜಿಗೆ ಸೇರಿಸು ಅಂತ. ನನಗೆ ಬೇರೆ ಬೇರೆ ಕಡೆ ಕಾಲೇಜಲ್ಲೆಲ್ಲ ಆಫರ್ ಇತ್ತು, ಕರೆದ್ರು ನಾನೆಲ್ಲೂ ಸೇರಿಸಲಿಲ್ಲ. ನನಗಿಲ್ಲಿ ಒಳ್ಳೆ ಅನುಕೂಲ ಇದೆ, ಮನೆ ತಕ್ಕೆ ಬಸ್ ಬರ್ತದೆ, ಕೋಚಿಂಗ್ ಚೆನ್ನಾಗಿದೆ. ಇಲ್ಲಿ ನೀಟ್ ಬೇರೆ ತೊಗೊಂಡಿದ್ದಾಳೆ ನನ್ನ ಮಗಳು. ಇಲ್ಲಿನ ಲೆಕ್ಚರ್ಸ್ಗಳು ಕೂಡ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ವ್ಯಾನ್ ಡ್ರೈವರು ಕೂಡ ನಮಗೆ ಒಳ್ಳೆ ನಿಧಾನಕ್ಕೆ ಬರೋದು. ಮಕ್ಕಳುಗಳು 2 ನಿಮಿಷ ಲೇಟ್ ಆದ್ರೂ ನನ್ನ ಗಾಡಿ ನಿಲ್ಸ್ಕೊಂಡಿರ್ತಾರೆ. ಮತ್ತು ಇಲ್ಲಿ ಆಡಳಿತ ಮಂಡಳಿನಲ್ಲೂ ನನಗೆ ಒಳ್ಳೆಯ ಗೌರವ ಇದೆ, ನನ್ನ ಮಗಳಿಗೂ ಇದೆ. ಮತ್ತು ನೀಟ್ ಅಕಾಡೆಮಿ ಇದೆ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮೀಣದಲ್ಲಿ. ಆಕಾಶ್ ನೀಟ್ ಇರೋದು ಕಡಿಮೆನೆ. ಇದೊಂದು ಕಾಲೇಜಲ್ಲಿ ಚೆನ್ನಾಗಿದೆ ಆಕಾಶ್ ನೀಟು. 35 ವರ್ಷದಿಂದನೂ ಇವರು ಆಕಾಶ್ ನೀಟು ತೊಗೊಂಡು ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಆಕಾಶ್ ನೀಟಲ್ಲಿ NGA ಕಡೆಯಿಂದ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದರು. ಆ ಒಂದು ವಿದ್ಯಾರ್ಥಿ ವೇತನವನ್ನು ಕೂಡ ನನ್ನ ಮಗಳಿಗೆ ಅಕೌಂಟ್ಗೆ 50,000 ರೂಪಾಯಿ ಅಮೌಂಟ್ ಹಾಕಿದ್ದಾರೆ. ನೆಕ್ಸ್ಟು ವರ್ಷವೂ ಕೂಡ ಸೆಕೆಂಡ್ ಇಯರ್ಗೂ ನನ್ನ ಮಗಳಿಗೆ 50,000 ಹಾಕ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಆಕಾಶ್ ನೀಟ್ ಅಂತ ಇದೆ, ಅಂದರೆ ಜ್ಞಾನ ಸಂಗಮ PU ಕಾಲೇಜು. 35 ವರ್ಷದಿಂದನೂ ಇದು ಆಕಾಶ್ ನೀಟು ಇದೆ. ಈ ಆಕಾಶ್ ನೀಟಲ್ಲಿ ಒಳ್ಳೆ ಎಜುಕೇಷನ್ ಇದೆ. 10ನೇ ತರಗತಿ SLC ಇಲ್ಲ 10ನೇ ತರಗತಿ ಪಾಸ್ ಆದರೆ PU ಕಾಲೇಜ್ ಅಂತ ಅಂದರೆ ನಮ್ಮ ಜ್ಞಾನ ಸಂಗಮ PU ಕಾಲೇಜು. ಆಕಾಶ್ ನೀಟು ಅಂತ ಅಂದರೆ ಜ್ಞಾನ ಸಂಗಮ PU ಕಾಲೇಜು, ದೋಸಪೇಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮೀಣ ಜಿಲ್ಲೆ.